ಸಮಾರಂಭವನ್ನು ಉದ್ಘಾಟನೆ ಮಾಡಿದಂಥ ನನ್ನ ಸಹೃದಯ ಬಂಧು ಶ್ರೀ UT ಖಾದರ್ ಅವರಿಗೆ ಕೈ ಮುಗಿದುಕೊಂಡು, ಸಭಾಧ್ಯಕ್ಷತೆಯನ್ನು ವಹಿಸಿಕೊಂಡಂಥ ಅಡೂರು ಶಂಸುದ್ದೀನ್ ರವರಿಗೂ ಕೈ ಮುಗಿದುಕೊಂಡು, ವೇದಿಕೆ ಮೇಲಿದ್ದ ಎಲ್ಲ ಅತಿಥಿಗಳಿಗೆ ಕೈ ಮುಗಿದುಕೊಂಡು ಸೇರಿದ ಸಹೃದಯ ಬಂಧುಗಳೇ ಮತ್ತು ಇವತ್ತು ಪುರಸ್ಕೃತರಾಗುವಂಥ ವಿದ್ಯಾರ್ಥಿನಿಯರೇ, ಬ್ಯಾರೀಸ್ ವೆಲ್ಫೇರ್ ಅಸೋಸಿಯೇಷನ್ನ ಆ್ಯನ್ಯುವಲ್ ಅವಾರ್ಡ್ ಸೆರೆಮನಿ ಮತ್ತು ಸಮಾರಂಭದಲ್ಲಿ ಭಾಗವಹಿಸಲಿಕ್ಕೆ ನನಗೆ ಬಹಳಷ್ಟು ಸಂತೋಷವಾಗ್ತಾ ಇದೆ. ನನ್ನನ್ನು ಯಾವತ್ತೂ ತಾವುಗಳು ಬಹಳ ಪ್ರೀತಿಯಿಂದ ನನ್ನನ್ನು ಕರೆದು ಪ್ರತಿ ಸಮಾರಂಭಕ್ಕೂ ನನ್ನನ್ನು ಕರೀತೀರಿ. ಇದರ ಹಿಂದೆ ಏನು ತಾತ್ಪರ್ಯ ಇದೆ ಅಂತೇಳಿ ಅರ್ಥೈಸಲಿಕ್ಕೆ ನನಗೇನು ಕಷ್ಟ ಇಲ್ಲ. ನನ್ನ ಪೂರ್ವಜರಾಗಿರ್ಬೋದು, ನನ್ನ ತಂದೆ ತಾಯಿ ಆಗಿರ್ಬೋದು, ನಾನಾಗಿರ್ಬೋದು, ನಮ್ಮ ಇಡೀ ಬದುಕಿನಲ್ಲಿ ನಮ್ಮ ಮಾತಿಗೂ ಕೃತಿಗೂ ಸರಿ ಇದ್ದದ್ದರಿಂದ ಮತ್ತು ನಾನು ಇಷ್ಟ ತನಕ ಭಾಳಷ್ಟು ಸಾಮರಸ್ಯ ಸಹಬಾಳ್ವೆಯಿಂದ ಬದುಕಿದ್ದರಿಂದ ನೀವು ನನಗೆ ಈ ರೀತಿಯ ಒಂದು ನಿಮ್ಮ ಸಮಾರಂಭಕ್ಕೆ ನನ್ನನ್ನು ಕರಿತೀರಿ, ಪ್ರೀತಿಯಿಂದ ಕರಿತೀರಿ ಅಂತ ನಾನು ಅರ್ಥೈಸ್ತೇನೆ. ಇವತ್ತು ನಾನು ಭಾಳ ಹತ್ತಿರದಿಂದ ನಿಮ್ಮ ಬ್ಯಾರೀಸ್ ವೆಲ್ಫೇರ್ ಅಸೋಸಿಯೇಷನ್ ಅರ್ಥೈಸಿದವ. 1987ನೇ ಇಸವಿಯಲ್ಲಿ BA ಮೊಯ್ದೀನ್ ರವರು ಇರ್ಬೋದು, ನಮ್ಮ TK ಉಮರ್ ರವರು, ಸೈಯದ್ ಬ್ಯಾರಿ ಅವರು, ಈಗ ಮೂಸಬ್ರವರು, ಇವರೆಲ್ಲ ಇದರ ಆಧಾರ ಸ್ತಂಭವಾಗಿ ಇದ್ದುಕೊಂಡು ಈ ಇಡೀ ಅಸೋಸಿಯೇಷನ್ನು ಕಟ್ಟಿಕೊಂಡು ಬೆಳಗಿದ್ದವರು. ಇವತ್ತು ಕೂಡ ಅದು ಭಾಳ ಕ್ರಿಯಾಶೀಲರಾಗಿರುವುದು ನನಗೆ ಭಾಳ ಸಂತೋಷವನ್ನು ಕೊಟ್ಟಿದೆ. ಇವತ್ತು ನನ್ನ ವಿನಂತಿ ಇಷ್ಟೇ, ಇಲ್ಲಿ ಇವತ್ತು ಬಹಳಷ್ಟು ಬೇರೆ ಬೇರೆ ಮುಖಂಡರು ಕೂತ್ಕೊಂಡಿದ್ದೀರಿ, ವಿದ್ಯಾರ್ಥಿಗಳು ಕೂತ್ಕೊಂಡಿದ್ದೀರಿ, ಬಹಳಷ್ಟು ವಿದ್ಯಾವಂತರು ನೀವೆಲ್ಲ ಕೂತ್ಕೊಂಡಿದ್ದೀರಿ. ಒಮ್ಮೆ ನಾವು ನಮ್ಮ ಜನ್ಮ ತಾಳಿದಂಥ ನಮ್ಮ ದೇಶವನ್ನು ಒಮ್ಮೆ ನಾವು ಅರ್ಥೈಸುವ. ಜಗತ್ತಿನಲ್ಲಿರುವಂಥ ನಮ್ಮ ದೇಶದಲ್ಲಿ ಎಷ್ಟು ಪುರಾತನವಾದಂಥ ಇತಿಹಾಸ ಇದೆ. ಆಮೇಲೆ ನಮಗೆ ನಾಗರಿಕತೆ ಬಂದು ಕೂಡ ಒಂದು 6000 ವರ್ಷ ಇತಿಹಾಸದಲ್ಲಿ ಏನೆಲ್ಲ ಆಗಿ ಹೋಯಿತು ಎಂಬುದನ್ನು ಒಮ್ಮೆ ಆಲೋಚಿಸುವ. ಆಮೇಲೆ ಸ್ವಾತಂತ್ರ್ಯ ಪೂರ್ವ ನಾವು ಹೇಗಿದ್ದೆವು, ಸ್ವಾತಂತ್ರ್ಯ ಬಂದು ಈಗ ಒಂದು ಈ ಕಾಲಘಟ್ಟದಲ್ಲಿ ನಾವು ಯಾವ ಸ್ಥಿತಿಗತಿಗಳಿಗೆ ಬಂದಿದ್ದೇವೆ ಎಂಬುದನ್ನು ನಾವು ಒಮ್ಮೆ ಅರ್ಥೈಸುವ. ಎಲ್ಲ ಪ್ರಾಮುಖ್ಯವಾದಂಥ ಕ್ಷೇತ್ರದಲ್ಲಿ ನಮ್ಮ ಕಣ್ಣನ್ನೇ ನಂಬದಾಗೆ ನಮ್ಮ ಆ ಸ್ಥಿತಿಯಲ್ಲಿ ಅಂಥ ಬದಲಾವಣೆಗಳು ಆಗಿದೆ. ಇದನ್ನು ನಾವು ಪ್ರಾಮಾಣಿಕವಾಗಿ ಒಪ್ಪಬೇಕು. ನಮ್ಮ ದೇಶದ ಒಂದು ಇಡೀ ಮಾನವ ಸಂಪತ್ತು ಎಷ್ಟು ಎಂಬುದನ್ನು ನೋಡಿ, 144 ಕೋಟಿ ಜನಸಂಖ್ಯೆ ಇರುವಂಥ ನಮ್ಮ ದೇಶ, ಅದರಲ್ಲೂ 1ನೇ ತರಗತಿಯಿಂದ UG PGವರೆಗೆ ಓದುವಂಥ 25 ವರ್ಷದ ಕೆಳಗಿನ ಮಕ್ಕಳ ಸಂಖ್ಯೆ 52 ಕೋಟಿ ಜನಸಂಖ್ಯೆ ಇರುವಂಥ ನಮ್ಮ ದೇಶ. ಇವತ್ತು ನಮ್ಮನ್ನು ದೀರ್ಘಕಾಲ ಆಳಿದಂಥ ಇಂಗ್ಲೆಂಡ್ನ ಜನಸಂಖ್ಯೆ ಒಟ್ಟು ಇರುವುದು 6.5 ಕೋಟಿ. ನಮಗಿಂತ 4 ಪಟ್ಟು ದೊಡ್ಡದಿರುವಂಥ ಆಸ್ಟ್ರೇಲಿಯಾದ ಜನಸಂಖ್ಯೆ ಇರುವುದು 2.5 ಕೋಟಿ. ಆದರೆ ನಮ್ಮ ಜನಸಂಖ್ಯೆ 144 ಕೋಟಿ, ಅದರಲ್ಲೂ ಯುವ ಸಂಪತ್ತು 52 ಕೋಟಿ 25 ವರ್ಷದ ಕೆಳಗೆ. ಎಂಥ ಒಂದು ದೇಶದಲ್ಲಿ ನಾವು ಇದ್ದೇವೆ ಎಂಬುದನ್ನು ಗಮನಿಸಿ. ಇದರ ಒಟ್ಟಿಗೆ ನಮ್ಮ ದೇಶ ಯಾವತ್ತೂ ಒಂದು ಮತಧರ್ಮಕ್ಕೆ, ಒಂದು ಭಾಷೆಗೆ ಸೀಮಿತವಾದಂಥ ದೇಶ ಅಲ್ಲ. ಈ ದೇಶದಲ್ಲಿ ಬೌದ್ಧ ಇರುವಂಥ ಒಂದು ದೇಶ, ಒಂದು 100 ಮತಧರ್ಮಗಳು, ಸಾವಿರಾರು ಜಾತಿಗಳು, ಸಾವಿರಾರು ಭಾಷೆಗಳು ಇದ್ದಂಥ ಒಂದು ದೇಶ. ಈ ದೇಶದಲ್ಲಿ ಈಗಾಗಲೇ UT ಖಾದರ್ ಅವರು ಒಟ್ಟು ಒಳ್ಳೆಯ ಸಂದೇಶವನ್ನು ಕೊಟ್ಟರು. ಎಲ್ಲಿ ಒಂದು ಕುಟುಂಬದಲ್ಲಿ ಒಂದು ಸಾಮರಸ್ಯ ಇಲ್ಲ, ಎಲ್ಲಿ ಒಂದು ಊರಿನಲ್ಲಿ, ಒಂದು ಜಿಲ್ಲೆಯಲ್ಲಿ ಆಗಿರ್ಬೋದು, ಊರಿನಲ್ಲಿ ಆಗಿರ್ಬೋದು ಸಾಮರಸ್ಯ ಇಲ್ಲ, ಅಲ್ಲಿ ನೆಮ್ಮದಿ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಇದನ್ನು ನಾವೆಲ್ಲರೂ ಪ್ರಾಮಾಣಿಕವಾಗಿ ಒಪ್ಪಬೇಕು. ಇವತ್ತು ಈ ದೇಶದಲ್ಲಿ ನಾವೊಂದು ಜೀವನವನ್ನು ಯಾವುದೇ ಸಂಘರ್ಷ ಇಲ್ಲದೆ ಒಂದು ನೆಮ್ಮದಿಯಿಂದ ಬದುಕಬೇಕಾದರೆ ನಾವು ಈ ದೇಶವನ್ನು ಎಷ್ಟು ಅರ್ಥೈಸಬೇಕು ಎಂಬುದನ್ನು ಪ್ರತಿಯೊಬ್ಬರು ಇದನ್ನು ತಿಳ್ಕೋಬೇಕು. ಎಷ್ಟೋ ಸಲ ನಮ್ಮ ಮತಧರ್ಮಗಳಿಗೆ, ನಮ್ಮ ಜಾತಿಗಳಿಗೆ ನಮಗಿರುವ ವ್ಯತ್ಯಾಸವೇ ನಮಗೆ ಅರ್ಥವಾಗ್ತಾ ಇಲ್ಲ. ಈಗ ಇಷ್ಟೆಲ್ಲ ವಿದ್ಯಾವಂತರಾದ ಮೇಲೆ ಕೂಡ, ಇಷ್ಟೆಲ್ಲ ಐಶ್ವರ್ಯವಂತರಾದರೂ ಕೂಡ
ಯಾಕೆ ಈ ಕಂದಕಗಳು ಪ್ರತಿ ದಿನ ದಿನ ಹೆಚ್ಚೆಚ್ಚಾಗ್ತಾ ಇದೆ ಎಂಬುದೇ ನಮಗೆ ಅರ್ಥವಾಗ್ತಾ ಇಲ್ಲ. ಇಂಥ ಸಂದರ್ಭದಲ್ಲಿ ನಾವುಗಳು ಸಮಾನ ಮನಸ್ಕರು ಬಹಳಷ್ಟು ಜಾಗರೂಕತೆಯಿಂದ ಇರಬೇಕಾದ್ದು ನಮ್ಮ ಕರ್ತವ್ಯ. ನಾವು ನಮ್ಮ ಮನಸ್ಸನ್ನು ಸರಿ ಮಾಡಿಕೊಂಡು ನಾವು ಬದುಕಿದರೆ ಮಾತ್ರ ಸಾಧ್ಯ. ಇವತ್ತು ವಿದ್ಯಾರ್ಥಿಗಳು ನೀವು ಕೂತ್ಕೊಂಡಿದ್ದೀರಿ, ಬೇಕಾದಷ್ಟು ಇವತ್ತು ಸಂಘಟನೆಗಳು ನಿಮಗೆ ಸಹಕಾರ ಮಾಡ್ತದೆ. ಇವತ್ತು ಬ್ಯಾರಿ ಸಮುದಾಯ ಎಂಬುದು ನನಗೆ ಬಹಳ ಹತ್ತಿರ ಇರುವಂಥ ಒಂದು ಸಮುದಾಯ. ಮುಸಲ್ಮಾನರಲ್ಲಿ ಬ್ಯಾರಿ ಜಾತಿಗಳು ಇರುವುದು ನನಗೆ ಬಹಳ ಹತ್ತಿರದ. ಯಾಕೆಂದರೆ ನಾವು ಒಂದು ಬಿಜಾರ್ನಂಥ ಊರಿನಲ್ಲಿ ನಾವು ಬೆಳೀತಾ ಇರುವವರು. ಇವತ್ತು ಬಿಜಾರ್ನವರು ಇಲ್ಲಿ ಕೂತ್ಕೊಂಡಿದ್ದಾರೆ, ನಾವು ಒಟ್ಟಿಗೆ ಬೆಳೆಯುವವರು. ಇಂಥ ಸಂದರ್ಭದಲ್ಲಿ ಇಡೀ ಬ್ಯಾರಿ ಜನಾಂಗ ಇವತ್ತು ನಮ್ಮ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಇರ್ಬೋದು, ಬೆಂಗಳೂರು ಇರ್ಬೋದು, ಮಲೆನಾಡು ಇರ್ಬೋದು, ಅಥವಾ ಅರಬ್ಬಿ ದೇಶಗಳಲ್ಲಿರ್ಬೋದು, ಒಂದು 18 ಲಕ್ಷ ಜನ ಇವತ್ತು ಬ್ಯಾರಿ ಸಮುದಾಯಕ್ಕೆ ಸಂಬಂಧಪಟ್ಟವರು ಇದ್ದಾರೆ ಎಂಬುದು ನಮಗೆ ಗೊತ್ತಿರುವ ವಿಚಾರ. ಇಂಥ ಸಂದರ್ಭದಲ್ಲಿ ಇಲ್ಲಿರುವಂಥ ಮಕ್ಕಳು ಕೂಡ ಭಾಳಷ್ಟು ಮಕ್ಕಳು ಪ್ರತಿಭಾವಂತರು ನೀವಿದ್ದೀರಿ. ಬೇಕಾದಷ್ಟು ನಿಮ್ಮ ವಿದ್ಯಾ ಸಂಸ್ಥೆಗಳನ್ನು ಬ್ಯಾರಿ ಜನಾಂಗದವರು ಅದನ್ನು ಕಟ್ಟಿದಂಥ ಯಾಕೆ ಕಟ್ಟಿದ್ದಾರೆ ಎಂಬುದನ್ನು ಇವರು ನಮ್ಮ ಉಮರ್ರವರು ಅಥವಾ ಇವತ್ತು ಸ್ವಾಗತ ಮಾಡಿದವರನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ಒಂದು ಸಮಯದಲ್ಲಿ ಹೇಗಿತ್ತು, ಈಗ ನಮ್ಮ ಅವಿಭಜಿತ ದಕ್ಷಿಣ ಜಿಲ್ಲೆಯಲ್ಲೇ ಒಂದು 188 ಮುಸಲ್ಮಾನರಿಗೆ ಸಂಬಂಧಪಟ್ಟ ಒಂದು ವಿದ್ಯಾ ಮಂದಿರವನ್ನು ಕಟ್ಟಿದ ಮೇಲೆ ಹೇಗೆ ವಿದ್ಯೆಗಳು ಇವತ್ತು ಎಲ್ಲರಿಗೂ ಸಿಗುವಂತಾಯಿತು ಎಂಬುದನ್ನು ತಾವುಗಳು ಅರ್ಥೈಸಬೇಕು. ನಾನು ನಿಮ್ಮಲ್ಲಿ ವಿನಂತಿ ಇಷ್ಟೇ, ವಿದ್ಯಾಭ್ಯಾಸ ಇವತ್ತು ಬಹಳಷ್ಟು ಪ್ರತಿಭಾವಂತರು ಇವತ್ತು ಸನ್ಮಾನ ಮಾಡಿದರು, ಸರಿ, ನಾನು ಒಪ್ಪಿದೆ. ಇವತ್ತು ಇಡೀ ಒಂದು ರಾಜ್ಯವನ್ನು ಗಮನಿಸಿ ನೀವು, ನಮ್ಮ ರಾಜ್ಯದಲ್ಲಿ ಕನ್ನಡ ಮಾಧ್ಯಮ, ಇಂಗ್ಲಿಷ್ ಮಾಧ್ಯಮ, CBSE, ICSE ಸೇರಿಕೊಂಡು ಒಂದು ಸುಮಾರು 11 ಲಕ್ಷದಷ್ಟು ಜನರು 10ನೇ ತರಗತಿಯಲ್ಲಿ ಪರೀಕ್ಷೆ ಕೂತ್ಕೊಂಡಿದ್ದಾರೆ ಹೋದ ವರ್ಷ. ಇದರಲ್ಲಿ ನಾವು ಒಂದು ಇವ್ಯಾಲ್ಯೂಯೇಟ್ ಮಾಡಿದರೆ 45,000 ವಿದ್ಯಾರ್ಥಿಗಳು ಇವತ್ತು 95% ಮೇಲೆ ಮಾರ್ಕ್ ತೆಗೆದಿದ್ದಾರೆ ಎಂಬುದನ್ನು ತಾವುಗಳು ಗಮನಿಸಬೇಕು. ಇಡೀ ತಾವುಗಳೆಲ್ಲರೂ ಇಂಥ ಒಂದು ಇಷ್ಟು ಸಂಖ್ಯೆಯಲ್ಲಿರುವವರು ನಾವೊಬ್ಬರು ಆಕಾಂಕ್ಷಿಗಳು ಎಂಬುದನ್ನು ತಿಳ್ಕೋಬೇಕು. ಇಂಥ 45,000 ಜನರಲ್ಲಿ ಖಂಡಿತ ನಿಮ್ಮ ಮುಸಲ್ಮಾನರಿಗೆ ಸಂಬಂಧಪಟ್ಟ ತುಂಬ ಮಕ್ಕಳು ಇದ್ದಾರೆ ಅಂತ ನನಗೆ ಗೊತ್ತು. ಈ ವರ್ಷವೂ ಈಗ ಉಮರ್ ಅವರ ಹತ್ರ ಕೇಳುವಾಗ ಅವರು ಹೇಳಿದರು, ನಮ್ಮ ದಕ್ಷಿಣ ಜಿಲ್ಲೆಯಲ್ಲಿ ಕೇವಲ ನಮ್ಮ ಬ್ಯಾರಿ ಸಮುದಾಯಕ್ಕೆ ಸಂಬಂಧಪಟ್ಟ ನಮ್ಮ ವಿದ್ಯಾಸಂಸ್ಥೆಯನ್ನು ತೆಗೆದು ನೋಡಿದರೆ ಈ ವರ್ಷ 4,000ದಷ್ಟು ಮಕ್ಕಳು 10ನೇ ತರಗತಿ ಪರೀಕ್ಷೆ ಕೂತ್ಕೊಳ್ತಾರೆ, ಸುಮಾರು 2,000ದಷ್ಟು ಜನರು PUC ಸೆಕೆಂಡರಿಯಲ್ಲಿ ಪರೀಕ್ಷೆ ಕೂತ್ಕೊಳ್ತಾರೆ ಎಂಬ ಮಾತನ್ನು ಹೇಳಿದರು. ಖಂಡಿತ ಇದರಲ್ಲಿ ಹುಡುಕಿದರೆ ಒಂದು 400-500 ಜನರು 95% ಮೇಲೆ ಮಾರ್ಕ್ ತೆಗೆಯುವಂಥ ಮಕ್ಕಳು ನಿಮ್ಮ ಮುಸಲ್ಮಾನರ ಜನಾಂಗದಲ್ಲಿ ಇದ್ದಾರೆ ಎಂಬುದು ಗೊತ್ತು. ನಾನು ನಿಮ್ಮಲ್ಲಿ ವಿನಂತಿಷ್ಟೇ, ಇಂಥ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸರಿಯಾದ ರೀತಿಯಲ್ಲಿ ನಾವು PUCಗೆ ವಿದ್ಯಾಭ್ಯಾಸವನ್ನು ಕೊಡಬೇಕು. PUC ಆದ ಮೇಲೆ UG PG ಡಿಗ್ರಿಯನ್ನು ಮಾಡಲಿಕ್ಕೂ ಕೂಡ ಸರಿಯಾದ ವ್ಯವಸ್ಥೆಗಳನ್ನು ನಾವು ಮಾಡಲೇಬೇಕು. ನಾನಿಲ್ಲಿ ಹೇಳುವುದಿಷ್ಟೇ, ನಾನು ತುಂಬ ಬಾರಿ ಈ ಮಾತನ್ನು ಹೇಳಿದ್ದೇನೆ, ಇವತ್ತು ಪುನಃ ಇದೇ ಮಾತನ್ನು ಹೇಳ್ತೇನೆ. ಇವತ್ತು ನಮ್ಮ ಆಳುವ ಸಂಸ್ಥೆ ಎಂಬುದು ನಿಮ್ಮ ಸಮುದಾಯಕ್ಕೆ ಎಂದೂ ನಿಮ್ಮ ಎಲ್ಲ ಸಮುದಾಯದವರು ಮಾಡಿದಂಥ ವಿದ್ಯಾಸಂಸ್ಥೆ ಹೇಗುಂಟು ಅದೇ ರೀತಿ ನಾವು ಕೂಡ ನಿಮಗೆ ಸಹಕಾರ ಕೊಡಲಿಕ್ಕೆ 100ಕ್ಕೆ 100 ನಾನು ಸಿದ್ಧ ಎಂಬುದನ್ನು ತುಂಬ ಬಾರಿ ನಾನು ಹೇಳ್ತಾ ಬಂದಿದ್ದೇನೆ. ಆದರೆ ನನಗೆ ನೀವೊಂದು ಇವ್ಯಾಲ್ಯೂಯೇಷನ್ ಮಾಡಿ ನನಗೆ ಸರಿಯಾದ ಮಕ್ಕಳನ್ನು ನನಗೆ ಕೊಟ್ಟುಕೊಂಡು ನಾನು ಹೇಳಿದ ಮಾತಿಗೆ ನಾನು ಬದ್ಧನಾಗಿರ್ತೇನೆ. ಈಗಾಗಲೇ 4,000 ಮಕ್ಕಳು ಪರೀಕ್ಷೆ ಕೂತ್ಕೊಳ್ಳುವಂಥ 10ನೇ ತರಗತಿಯಲ್ಲಿ ಪರೀಕ್ಷೆ ಕೂತ್ಕೊಳ್ಳುವಂಥ ಮಕ್ಕಳನ್ನು ಒಮ್ಮೆ ನಮ್ಮ ಮೂಡುಬಿದಿರೆಯ ಆಳುವ ಸಂಸ್ಥೆಗೆ ಒಮ್ಮೆ ಕರ್ಕೊಂಡು ಬನ್ನಿ, ಅವ್ರನ್ನ ಒಟ್ಟಿಗೆ ಸೇರಿಸುವ, ಅವರಿಗೆ ಸಮಾವೇಶ ಮಾಡುವ. ಇನ್ನು ಏನಪ್ಪ, ಕನ್ನಡ ಮಾಧ್ಯಮ ಇಂಗ್ಲೀಷ್ ಮಾಧ್ಯಮದ ಪರೀಕ್ಷೆ ನಮ್ಮ ಮಾರ್ಚ್ರಿಂದ ಪ್ರಾರಂಭ ಆಗ್ತದೆ. CBSEಗೆ ICSEಗೆ ಸಂಬಂಧಪಟ್ಟದ್ದು ಫೆಬ್ರವರಿ 17ರಿಂದ ಪ್ರಾರಂಭ ಆಗ್ತದೆ. ಇನ್ನೂ ಕಾಲ ಮಿಂಚಿ ಹೋಗಲಿಲ್ಲ. ಈಗಲೂ ಅವ್ರನ್ನೆಲ್ಲ ಒಟ್ಟು ಮಾಡಿಕೊಂಡು ಅವರಿಗೆ ಒಂದು ರೀತಿಯ ಜಾಗೃತಿಯನ್ನು ಮೂಡಿಸಿ, ನೀವು ಹೇಗೆ ಈ ಸಲದ ಎಕ್ಸಾಮನ್ನು ನೀವು 10ನೇ ತರಗತಿಗೆ ಪರೀಕ್ಷೆ ಕೂತ್ಕೊಂಡು ಅಲ್ಲಿ ಅತ್ಯುತ್ತಮವಂತಹ ಸಾಧನೆ ಹೇಗೆ ಮಾಡಬೇಕು ಎಂಬುದನ್ನು ಒಮ್ಮೆ ಅವರಿಗೆ ವಿಸ್ತರಿಸಬೇಕು. ಆಮೇಲೆ ನಿಮ್ಮಂಥ ಮಕ್ಕಳಿಗೆ
ಎಲ್ಲೆಲ್ಲಿ ಏನೇನು ಸಹಕಾರ ಕೊಡ್ತಾ ಇದ್ದಾರೆ, ಯಾರು ಉಚಿತ ಶಿಕ್ಷಣ ಕೊಡ್ತಾ ಇದ್ದಾರೆ, ಅದರ ಬಗ್ಗೆಯೂ ಅವರಿಗೆ ಎಚ್ಚರಿಕೆ ಕೊಡಬೇಕು. ಇಲ್ಲಿ ಒಂದು ಮಾತನ್ನು ನಾನು ಸ್ಪಷ್ಟವಾಗಿ ಹೇಳ್ತೇನೆ, 95% ಮೇಲೆ ಮಾರ್ಕ್ ಬರುವಂಥ ಮಕ್ಕಳಿಗೆ ಇವತ್ತು ಫ್ರೀ ಎಜುಕೇಷನ್ ಕೊಡುವವರು ನೀವು ಇದ್ದೀರಿ, ಬೇಕಾದಷ್ಟು ಸಂಸ್ಥೆಗಳು ಇರ್ಬೋದು. ಆದರೆ ಅಲ್ಲಿ ಬಹಳ ಮುಖ್ಯ ಏನು ಕೇಳಿದರೆ, ಅಂಥ PUC ಎಜುಕೇಷನ್ ಆಗುವಾಗ ಕೇವಲ ಫ್ರೀ ಎಜುಕೇಷನ್ ಕೊಡೋದು ಮಾತ್ರ ಅಲ್ಲ, ಅದರ ಜೊತೆ ಇವತ್ತು NCERT ಸಿಲೆಬಸ್ಗೆ ಪೂರಕವಾಗಿರುವಂಥ ಎಕ್ಸಾಮ್ಗೆ ಕೂತ್ಕೊಳ್ಳುವ CET, NEET, JEE, NATA, NDA, CA, CS ಆ ಟ್ರೈನಿಂಗನ್ನು ಸರಿಯಾಗಿ ಕೊಟ್ಟರೆ ಮಾತ್ರ ಆ ಮಕ್ಕಳಿಗೆ ನ್ಯಾಯ ಸಿಗುವುದು ಹೊರತು, ಇಲ್ಲದ್ರೆ ಅವರ ಪ್ರತಿಭೆ ಅಲ್ಲಿಗೆ ಅದು ಕುಂಠಿತವಾಗ್ತದೆ ಎಂಬುದನ್ನು ನೆನಪಿಟ್ಟುಕೋಬೇಕು. ಈ ದೃಷ್ಟಿಯಲ್ಲಿ ನನ್ನ ವಿನಂತಿಷ್ಟೇ, ವೆಲ್ಫೇರ್ನವರೊಟ್ಟಿಗೆ ವಿನಂತಿಷ್ಟೇ, ನಿಮ್ಮ ಘಟಕದವರೊಟ್ಟಿಗೆ ವಿನಂತಿಷ್ಟೇ, ನೀವು ಇದನ್ನು ಸರಿಯಾಗಿ ಅಭ್ಯಾಸ ಮಾಡಿ. ಯಾವ್ಯಾವ ವಿದ್ಯಾರ್ಥಿಗಳು ಇವತ್ತು ಎಲ್ಲೆಲ್ಲಿ ಫ್ರೀ ಎಜುಕೇಷನ್ಗೆ ಹೋಗಿದ್ದಾರೆ, ಮುಂದೆ ಅವರಿಗೆ PUCಯಲ್ಲಿ ಸರಿಯಾದ ರೀತಿಯ ಅವರಿಗೆ ಟ್ರೈನಿಂಗ್ ಸಿಕ್ಕಿ ಎಷ್ಟು ಜನ ಅದರಲ್ಲಿ ಮೆಡಿಕಲ್ಗೆ ಹೋದರು, ಇಷ್ಟಪಟ್ಟ ಮೆಡಿಕಲ್ಗೆ ಹೋದರು, IITಗೆ ಹೋದರು ಎಂಬುದನ್ನು ನೀವು ಕೂಲಂಕುಷವಾಗಿ ನೋಡಬೇಕು. ಈ ದೃಷ್ಟಿಯಲ್ಲಿ ನಮ್ಮ ಸಂಸ್ಥೆ 95% ಮೇಲೆ ಮಾರ್ಕ್ ಬಂದಂಥ ಮಕ್ಕಳನ್ನು ನಾವು ಉಚಿತ ಶಿಕ್ಷಣದಲ್ಲಿ ತೆಗೆದುಕೊಂಡು ಅವರಿಗೆ CET, NEET, JEE ಟ್ರೈನಿಂಗನ್ನು ಕಾಲದಲ್ಲಿ ಸರಿಯಾಗಿ ಕೊಟ್ಟುಕೊಂಡು ಅವ್ರನ್ನ ಮುಖ್ಯವಾಹಿನಿಗೆ ಹೋಗೋ ಕೆಲಸವನ್ನು ನಾನು 100% ಮಾಡುವವರಿದ್ದೇನೆ. ಆ ಪ್ರಯೋಜನವನ್ನು ನೀವು ಪಡಿಬೇಕು ಎಂಬುದೇ ನಮ್ಮ ವಿನಂತಿ. ಮಕ್ಕಳಲ್ಲೂ ನನ್ನ ವಿನಂತಿ ಇಷ್ಟೇ, PUC ಆದ ಮೇಲೆಯೂ ಕೂಡ ಎಷ್ಟು ಕ್ಷೇತ್ರಗಳು ಇವತ್ತು ಇದೆ ಎಂಬುದನ್ನು ನೋಡಿ. ವಿದ್ಯೆ ಎಂಬುದು ಎಷ್ಟು ಪ್ರಾಮುಖ್ಯ ಎಂಬುದು ನಮಗೆಲ್ಲರಿಗೂ ಗೊತ್ತಿರುವಂಥ ವಿಚಾರ. ಇವತ್ತು ಇಡೀ ಒಂದು ನಮ್ಮ ಸಮುದಾಯ ಬದಲಾವಣೆ ಆಗಬೇಕಾದ್ರೆ ನೀವು ಗಮನಿಸಬೇಕು. ಈಗ ನಾನೊಬ್ಬ ಬಂಟನಾಗಿ ನಾನು ಆಲೋಚನೆ ಮಾಡಿದರೆ, ಈಗ ಎದುರಿನಲ್ಲಿ ಡಾಕ್ಟರ್ ಬಲ್ಲಾಳರು ಕೂತ್ಕೊಂಡಿದ್ದಾರೆ, ನನ್ನ ಜನಾಂಗಕ್ಕೆ ಸಂಬಂಧಪಟ್ಟವರು. ನಮ್ಮನ್ನು ನೀವು ಸರಿಯಾಗಿ ಅರ್ಥೈಸಿದರೆ ನಮ್ಮ ಜನಾಂಗವನ್ನು, ನಾವು ಬಂಟರು ಅಂತ ಹೇಳಿದರೆ ಶೆಟ್ಟರು ಅಂತ ಹೇಳೋದು. ನಾವು ಇವತ್ತು ನಮ್ಮ ಮೂಲಭೂತವಾದಂಥ ನಮ್ಮ ಕೆಲಸ ಏನು ಕೇಳಿದರೆ ಕೃಷಿ. ಆದರೆ ಕೃಷಿಯ ಜೊತೆಯಲ್ಲಿ ನಾವು ವಿದ್ಯೆಗೆ ವಿಶೇಷ ಗಮನ ಕೊಟ್ಟೆವು. ವಿದ್ಯೆಗೆ ಗಮನವನ್ನು ಕೊಟ್ಟು ಮನೆಗಳಲ್ಲಿ ಇವತ್ತು ಭಾಳಷ್ಟು ವಿದ್ಯಾವಂತರು ಹುಟ್ಟಿದರು. ಇದರ ಜೊತೆಯಲ್ಲಿ ಭಾಳಷ್ಟು ನೌಕರಿಗಳಿಗೆ ಹೋದೆವು. ಇದರ ಒಟ್ಟಿಗೆ ನಮ್ಮ ಭಾಳಷ್ಟು ವ್ಯಾಪಾರಗಳನ್ನು ಮಾಡಿ ದೇಶ ವಿದೇಶಕ್ಕೆ ಹೋದೆವು. ಆದ್ದರಿಂದ ನಾವು ಬಲಾಢ್ಯವಾಗಿ ಬೆಳೆದೆವು. ಆರ್ಥಿಕವಾಗಿ ಇರ್ಬೋದು, ಇವತ್ತು ವಿದ್ಯಾಭ್ಯಾಸದಲ್ಲಿ ಇರ್ಬೋದು, ಅಥವಾ ನಮ್ಮ ಮೂಲಭೂತವಾದಂಥ ಕೃಷಿಯಲ್ಲಿರ್ಬೋದು, ಒಂದು ಭಾಳ ಒಳ್ಳೆಯ ಒಂದು ಜೀವನ ಮಾಡಲಿಕ್ಕೆ ಸಾಧ್ಯವಾಗಿದೆ. ಇವತ್ತು ನೀವು ಮುಸಲ್ಮಾನರು ಕೂಡ ನೀವು ಹೆಚ್ಚು ಆದ್ಯತೆಯನ್ನು ನಿಮ್ಮ ವ್ಯವಹಾರಕ್ಕೆ ನೀವು ಕೊಡ್ತೀರಿ. ನಿಮ್ಮ ಮೂಲಭೂತವಂತ ನಿಮ್ಮ ಇದೇನು ಕೇಳಿದ್ರೆ ಸಣ್ಣ ವ್ಯಾಪಾರ ಇರ್ಬೋದು, ದೊಡ್ಡ ವ್ಯಾಪಾರ ಇರ್ಬೋದು, ನೀವು ವ್ಯವಹಾರಕ್ಕೆ ವಿಶೇಷ ಒತ್ತು ಕೊಡುವವರು. ಈಗ ನೀವು ಸ್ವಲ್ಪ ವಿದ್ಯಾಭ್ಯಾಸಕ್ಕೆ ಒತ್ತು ಕೊಡ್ತಾ ಇದ್ದೀರಿ. ಈ ವಿದ್ಯಾಭ್ಯಾಸ ಆಮೆಗತಿಯಲ್ಲಿ ಹೋದರೆ ಸಾಲದು. ಇವತ್ತು ಆಮೆಯೂ ಓಡ್ತದೆ, ಜಿಂಕೆಯೂ ಓಡ್ತದೆ. ಆದರೆ ಆಮೆ ಓಡುವ ಸಂಗತಿಯೇ ಬೇರೆ, ಜಿಂಕೆ ಓಡುವ ಸಂಗತಿಯೇ ಬೇರೆ. ಹೀಗೆ ಇವತ್ತು ಬೇರೆ ಬೇರೆ ಸಮುದಾಯದವರು ಕೂಡ ಈಗ ವಿದ್ಯಾಭ್ಯಾಸಕ್ಕೆ ಭಾಳ ಒತ್ತನ್ನು ಕೊಡ್ತಾ ಇದ್ದಾರೆ. ನಿಮ್ಮದು ಈಗ ಭಾಳಷ್ಟು ಬದಲಾವಣೆ ಆಗಿದ್ದೇನೆ, ನಾನು ಒಪ್ತೇನೆ. ಆದರೆ ಇನ್ನೂ ಕೂಡ ಜಿಂಕೆ ರೀತಿಯಲ್ಲಿ ನೀವು ಓಡಿಕೊಂಡು ಆಮೆ ರೀತಿಯಲ್ಲಿ ಓಡದೆ ವಿಶೇಷವಂತ ಅದಕ್ಕೊಂದು ಒತ್ತನ್ನು ಕೊಟ್ಟುಕೊಂಡು ವಿದ್ಯೆಗೆ ವಿಶೇಷ ಗಮನವನ್ನು ಕೊಡಿ. ಇಲ್ಲಿ ಭಾಳ ಸಂಖ್ಯೆಯಲ್ಲಿ ಮಹಿಳೆಯರು ಕೂತ್ಕೊಂಡಿದ್ದೀರಿ. ನಾನು ಹೇಳಿದಲ್ಲಿ ಏನೂ ತಪ್ಪು ತಿಳ್ಕೋಬೇಡಿ. ಯಾಕೆಂದರೆ ಒಂದು ಮಕ್ಕಳನ್ನು ವಿದ್ಯಾಭ್ಯಾಸ ಮಾಡುವಲ್ಲಿ, ಅವರಿಗೆ ಒಂದು ಒಳ್ಳೆಯ ಮನಸ್ಸನ್ನು ಕಟ್ಟುವಲ್ಲಿ ತಾಯಿ ಸ್ಥಾನ ಬಹಳ ಮುಖ್ಯ, ಮಹಿಳೆಯರು ಬಹಳ ಮುಖ್ಯ. ನಾನು ನಮ್ಮ ವಿದ್ಯಾಸಂಸ್ಥೆಯಲ್ಲಿ ನೋಡಿದ್ದೇನೆ, ಎಷ್ಟೋ ಬಾರಿ ನಿಮ್ಮ ಸಮುದಾಯಕ್ಕೆ ಸಂಬಂಧಪಟ್ಟ ಮಕ್ಕಳು ಒಂದು ಕ್ಯಾಶುವಲ್ ಆಗಿ ಇದ್ದರೆ ಅವರ ಮನೆಯವರನ್ನು ನಾವು ಕರಿತೇವೆ. ಮನೆಯವರನ್ನು ಕರೆಯುವಾಗ ನನಗೆ ಬರುವುದು ಯಾರು ಕೇಳಿದರೆ ಮಹಿಳೆಯರೇ ಬರೋದು ಹೊರತು ಗಂಡಸರು ಯಾರು ಬರೋದಿಲ್ಲ. ಮಹಿಳೆಯರು ಬರ್ತಾರೆ. ಮಹಿಳೆಯರು ಬಂದು ನಾವು ಎಲ್ಲ ಸಮಸ್ಯೆಯನ್ನು ಹೇಳುವಾಗ ಅಸಹಾಯಕರಾಗಿ ಅವರು ಹೇಳ್ತಾರೆ, ನಾನು ಏನು ಮಾಡುವುದು, ನಾನು ಹೇಳಿದ್ದನ್ನು ಕೇಳುವುದಿಲ್ಲ, ಮಕ್ಕಳು ಕೇಳುವುದಿಲ್ಲ, ತಂದೆ ತಾಯಿ ನಮ್ಮ ಗಂಡಸರು ಈ ಊರಿನಲ್ಲಿಲ್ಲ ಎಂಬ ಮಾತನ್ನು ಹೇಳ್ತಾರೆ. ಯಾವಾಗಲೂ ನೀವು ಮಹಿಳೆಯರು ಅಸಹಾಯಕರಾಗಬಾರದು. ನೀವು ಅಸಹಾಯಕರಾದರೆ ನಿಮ್ಮ ಮಕ್ಕಳನ್ನು ಈ ಕಾಲಕ್ಕೆ ಸರಿಯಾಗಿ ಒಂದು ಬೆಳವಣಿಗೆ ಮಾಡಲಿಕ್ಕೆ ಮತ್ತು ವಿದ್ಯಾಭ್ಯಾಸ ಮತ್ತು ಅವರಿಗೆ ಒಂದು ಒಳ್ಳೆಯ ಮನಸ್ಸನ್ನು ಕಟ್ಟಲಿಕ್ಕೆ ತುಂಬ ಕಷ್ಟ ಸಾಧ್ಯ. ಆದ್ದರಿಂದ ಮಹಿಳೆಯರ ಹತ್ರ ನನ್ನ ವಿನಂತಿಷ್ಟೇ, ನೀವು ಅಸಹಾಯಕರಾಗದೆ ಮಕ್ಕಳನ್ನು ತಿದ್ದುವಂಥ ಕೆಲಸವನ್ನು ನೀವು ಮಾಡಬೇಕು. ನೀವು ಬಹಳ ಕ್ಯಾಶುವಲ್ ಆಗಿ ನೀವು ಕೂಡ ಇದ್ದುಕೊಂಡು
ಮಕ್ಕಳ ಕೈಯಲ್ಲಿ ಬಹಳಷ್ಟು ಮೊಬೈಲ್ ಫೋನ್ಗಳನ್ನು ಕೊಟ್ಟುಕೊಂಡು, ಬಹಳಷ್ಟು ಅವರಿಗೆ ಒಂದು ಬೇರೆ ಬೇರೆ ರೀತಿಯ ಮಾಧ್ಯಮಗಳನ್ನು ಕೊಟ್ಟುಕೊಂಡು ನೀವು ಮಕ್ಕಳೊಟ್ಟಿಗೆ ಇದ್ದರೆ ಇದು ಬಹಳ ಕಷ್ಟ ಸಾಧ್ಯವಾದಂಥ ವಿಚಾರ. ಆದ್ದರಿಂದ ನೀವು ಬಹಳಷ್ಟು ಎಚ್ಚರಿಕೆಯನ್ನು ವಹಿಸಿಕೊಳ್ಬೇಕು. ಮಕ್ಕಳನ್ನು ಬಹಳಷ್ಟು ಇದರಲ್ಲಿ ತಿದ್ದುವಂಥ ಅಗತ್ಯ ಬಹಳಷ್ಟು ಇದೆ ಎಂಬುದನ್ನು ನೀವು ತಿಳ್ಕೋಬೇಕು. ಈ ದೃಷ್ಟಿಯಲ್ಲಿ ಮಹಿಳೆಯರು ಎಂದೂ ಅಬಲೆಯರಾಗದೆ ನೀವು ಸಬಲೆಯರಾಗಿ ನೀವು ಎದ್ದೂ ನಿಸ್ಸಹಾಯಕರಾಗಬಾರ್ದು ಎಂಬುದನ್ನು ನಾನು ಈ ಸಮಯದಲ್ಲಿ ಬಹಳ ಪ್ರೀತಿಯಿಂದ ನಿಮಗೆ ನಾನು ಹೇಳೋದು. ನಾನು ನಿಮಗೆ ಏನು ನಿಮ್ಮ ಮೇಲೆ ತಪ್ಪು ಹೊರಿಕೆ ಹಾಕುವುದಲ್ಲ, ಬಹಳ ಪ್ರೀತಿಯಿಂದ ನಾನು ಈ ಮಾತನ್ನು ನಿಮಗೆ ಹೇಳುವುದು ಎಂಬುದನ್ನು ನೀವು ನೆನಪಿಟ್ಟುಕೊಳ್ಬೇಕು. ಆದ್ದರಿಂದ ನಾನು ಇಲ್ಲಿರುವ ಎಲ್ಲ ಯುವಕ ಯುವತಿಯರಲ್ಲೂ ವಿನಂತಿಸ್ತೇ, ಇಡೀ ಕಾಲಚಕ್ರವನ್ನು ನೋಡಿ, ಇಡೀ ಒಂದು ನಮ್ಮ ದೇಶವನ್ನೊಮ್ಮೆ ಗಮನಿಸಿ, ಜಗತ್ತನ್ನು ಗಮನಿಸಿ. ಇಂಥ ಸಮಯದಲ್ಲಿ ತಾವುಗಳು ವಿದ್ಯೆಗೆ ವಿಶೇಷ ಒತ್ತನ್ನು ಕೊಟ್ಟುಕೊಂಡು ಈಗ ಇರುವಂಥ ಎಲ್ಲ ಸಹಕಾರವನ್ನು ನೀವು ಉಪಯೋಗಿಸಿಕೊಂಡು ನಿಮ್ಮ ಜೀವನದಲ್ಲಿ ಅತ್ಯುತ್ತಮರಾಗಿ ಬೆಳೀಬೇಕು ಮತ್ತು ಸಾಮರಸ್ಯವಂತ ಬದುಕಿಗೆ ಬಹಳಷ್ಟು ನಾವು ಒತ್ತನ್ನು ಕೊಡಬೇಕಾಗ್ತದೆ. ನಾನಂತೂ ನಮ್ಮ ವಿದ್ಯಾಸಂಸ್ಥೆಯನ್ನು ತೆಗೆದು ನೋಡಿ, ನಾವೊಂದು ಮಿನಿ ಇಂಡಿಯಾದಾಗಿ ನಮ್ಮ ವಿದ್ಯಾಸಂಸ್ಥೆ ಇರೋದು. ಯಾಕೆಂದರೆ ಈಗ ದೇಶ ನಮ್ಮದು ಹೇಗಿದೆ, ಎಷ್ಟು ಜಾತಿ ಮತ ಭಾಷೆಗಳಿದೆ, ಎಷ್ಟು ವಿಚಾರಗಳಿದೆ ಎಂಬುದನ್ನು ಗಮನಿಸಿ. ಅದೇ ರೀತಿ ನನ್ನ ವಿದ್ಯಾಸಂಸ್ಥೆಯನ್ನು ನಾನು ಕಟ್ಟಿದ್ದು ಕೇವಲ ಹಿಂದೂಗಳಿಗಾಗಿ ಮಾತ್ರ ಅಲ್ಲ, ಕೇವಲ ನನ್ನ ಬಂಟರ ಜನಾಂಗಕ್ಕೆ ಮಾತ್ರ ಕಟ್ಟಿದ್ದೇ ಅಲ್ಲ. ನಾನು ಇಡೀ ಮಿನಿ ಇಂಡಿಯಾವನ್ನು ನೋಡಿಕೊಂಡು ಮಿನಿ ಇಂಡಿಯಾದಾಗೆ ನನ್ನ ವಿದ್ಯಾಸಂಸ್ಥೆ ಇರಬೇಕು ಎಂಬುದನ್ನು ಕಟ್ಟಿದ್ದರಿಂದಲೇ ಇವತ್ತು ಮುಸಲ್ಮಾನರು ಒಂದು ಹೆಚ್ಚು ಕಡಿಮೆ 2,500ರಿಂದ 3,000 ವಿದ್ಯಾರ್ಥಿಗಳು ನಮ್ಮ ವಿದ್ಯಾಸಂಸ್ಥೆಗೆ ಸೇರಲಿಕ್ಕೆ ಕಾರಣ. ಹೀಗೆ ಸೇರಿದ್ದು ಅಲ್ಲಿ ಕೂಡ ಹಾಗೆ ನಮ್ಮ ಕಾರ್ಯಕ್ರಮವನ್ನು ಕೂಡ ನಾವು ಬಹಳ ಪ್ರೀತಿಯಿಂದ ಈ ದೇಶವನ್ನು ಹೇಗಿದೆ ಅದನ್ನೇ ಅರ್ಥೈಸಿಕೊಂಡು ನಾನು ಮಾಡಬೇಕಾಗ್ತದೆ. ಅದಕ್ಕಾಗಿಯೇ ನಮ್ಮ ಕ್ಯಾಂಪಸ್ನಲ್ಲಿ ನಾನು ಜುಮ್ಮವನ್ನು ಮಾಡಿದ್ದೇನೆ. ನಾನೊಬ್ಬ ಹಿಂದೂ ಆಗಿದ್ದರೂ ಕೂಡ ಜುಮ್ಮವನ್ನು ಮಾಡಿದ್ದೇನೆ. ನಿಮಗೊಂದು ಮಸೀದಿಯನ್ನು ಮಾಡಿಕೊಂಡು ಅಲ್ಲಿ ನಮ್ಮ ಮುಸಲ್ಮಾನ ಮಕ್ಕಳಿಗೆ ಪ್ರಾರ್ಥನೆ ಮಾಡುವ ವ್ಯವಸ್ಥೆಯನ್ನು ನಾನು ಮಾಡಿದ್ದೇನೆ. ಇದರ ಜೊತೆಯಲ್ಲಿ ಕುರಾನನ್ನು 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಯಾರು ಮುಸಲ್ಮಾನ್ ಮಕ್ಕಳಿದ್ದಾರೆ ಅವರನ್ನು ಓದಿಸಲಿಕ್ಕೆ ಬೇಕಾಗಿ, ಅವರಿಗೆ ಶಿಕ್ಷಣ ಕೊಡಲಿಕ್ಕಾಗಿ 3 ಜನ ಕುರಾನನ್ನು ಪಠಿಸುವಂಥ ಗುರುಗಳನ್ನು ನಾನು ಇಟ್ಟುಕೊಂಡಿದ್ದೇನೆ. ಇದರ ಜೊತೆಯಲ್ಲಿ ಅರೇಬಿಕ್ ಲ್ಯಾಂಗ್ವೇಜನ್ನು ಸೆಕೆಂಡ್ ಲ್ಯಾಂಗ್ವೇಜ್ ಆಗಿ ನಮ್ಮ ಸಂಸ್ಥೆಯಲ್ಲಿ ನಾವು ತೆಗೆದುಕೊಂಡಿದ್ದೇವೆ. ನಮ್ಮ ಇಫ್ತಾರ್ ಕೂಟಂತೂ ಅದು ರಾಜ್ಯ ದೇಶದಲ್ಲಿ ಒಂದು ಭಾಳ ದೊಡ್ಡ ಹೆಸರಿನದು. ಒಂದು 10-12 ಸಾವಿರ ಜನ ಸೇರಿಕೊಂಡು ನಡೆಯುವಂಥ ಇಫ್ತಾರ್ ಕೂಟ. ಇದೆಲ್ಲ ಹೇಳೋ ಉದ್ದೇಶ ನಿಮ್ಮನ್ನು ಮೆಚ್ಚಿಸಲಿಕ್ಕಾಗಿ ಅಲ್ಲ, ಚಪ್ಪಾಳೆ ತಟ್ಟಲಿಕ್ಕಾಗಿ ಅಲ್ಲ. ಇದು ನಮ್ಮದು ಮಿನಿ ಇಂಡಿಯಾ. ಇದು ನಮ್ಮ ವಿದ್ಯಾಸಂಸ್ಥೆ ಆಳುವ ಸಂಸ್ಥೆ ಎಂಬುದು ಮಿನಿ ಇಂಡಿಯಾದಾಗಿ ಇದ್ದರೆ ಮಾತ್ರ ಇವತ್ತು ನಮಗೆ ಆ ವಿದ್ಯಾಭ್ಯಾಸ ಅಂತ ನಾನು ತಿಳ್ಕೊಂಡಿದ್ದೇನೆ. ನಾನು ಇಲ್ಲಿರುವ ಎಲ್ಲ ಇವರಲ್ಲೂ ಕೇಳುವುದಿಷ್ಟೇ, ಇವತ್ತು ಬೇರೆ ಬೇರೆ ನೀವು ಬ್ಯಾರಿಸ್ ವೆಲ್ಫೇರ್ ಅಸೋಸಿಯೇಷನ್ ಮುಖಾಂತರ ಬೇರೆ ಬೇರೆ ವಿದ್ಯಾಸಂಸ್ಥೆಗಳಿದೆ. ತಾವುಗಳು ಕೂಡ ವಿದ್ಯಾಸಂಸ್ಥೆಯನ್ನು ಕಟ್ಟುವಾಗ ಮಿನಿ ಇಂಡಿಯಾದಾಗೆ ಕಟ್ಟಿಕೊಂಡು ಎಲ್ಲ ಸಮುದಾಯದವರಲ್ಲಿ ಇತ್ತುಕೊಂಡು ಒಬ್ಬರನ್ನೊಬ್ಬರು ಅರಿತುಕೊಂಡು ಪ್ರೀತಿಸಿಕೊಂಡು ಬದುಕಬೇಕು. ಆಗಲೇ ಮತ್ತೆ ಅವರು ದೇಶದಲ್ಲಿ ಹೋಗಿ ಭಾಳ ಒಳ್ಳೆಯ ನಾಗರಿಕರಾಗಲಿಕ್ಕೆ ಸಾಧ್ಯ. ಇಲ್ಲದೆ ಹೋದರೆ ಸಂಶಯಗಳು ಹುಟ್ಟುತ್ತದೆ, ಅಲ್ಲಿ ನಮ್ಮ ಅಂತರ ಕಂದಕಗಳು ಹುಟ್ಟಿಕೊಂಡು ನಾವು ಒಬ್ಬರ ಮುಖ ಒಬ್ಬರು ನೋಡದೆ ಒಬ್ಬರನ್ನೊಬ್ಬರು ಸಂಶಯ ಪಟ್ಟುಕೊಂಡು ಇರುವಂಥ ಪರಿಸ್ಥಿತಿ ಬರ್ತದೆ. ಹೀಗೆ ಬರಬಾರ್ದು. ನನಗೆ ಬಹಳ ಪ್ರಿಯವಾದಂಥ ವ್ಯಕ್ತಿ UT ಖಾದರ್ ಅವರು. ನಾನು ಎಂದೂ ಅವರ ಎದುರಲ್ಲಿ ಮುಖಶುದ್ಧಿ ಮಾಡೋದಲ್ಲ. ಅವರು ನಮ್ಮ ಜೀವನವೇ ಒಂದು ರೀತಿಯ ಸಾಮ್ಯತೆ ಇರುವ ಒಂದು ಜೀವನ. ಅವರು ನಮ್ಮ ಮೂಡುಬಿದ್ರೆಯಲ್ಲಿ ನಮ್ಮ ವಿದ್ಯಾಸಂಸ್ಥೆಯಲ್ಲೇ ಮಹಾವೀರ ಕಾಲೇಜಿನಲ್ಲೇ ಕಲಿತ ಅವರವರು, ನಮ್ಮ ಮೂಡುಬಿದ್ರೆಯಲ್ಲಿ ಕಲಿತವರು. ಅವರ ತಂದೆ ಆಗಲಿ ಇವರಾಗಲಿ ಇವರ ತಮ್ಮ ಆಗಲಿ ನನಗೆ ಭಾಳ ಆಪ್ತರು. ಇಡೀ ಒಂದು UT ಖಾದರ್ ಅವರ ಬದುಕನ್ನು ನೀವು ನೋಡಿ, ನಿಷ್ಠುರವಾಗಿ ಕೆಲವು ಮಾತುಗಳನ್ನು ಹೇಳ್ತಾರೆ. ಅಷ್ಟೇ ಪ್ರೀತಿಯಿಂದ ಸಮಾಜದಲ್ಲಿ ಹೇಗೆ ಇದ್ದಾರೆ ಎಂಬುದನ್ನು ಗಮನಿಸಿ. ಅವರು ಕೇವಲ ನಿಮ್ಮ ಮುಸಲ್ಮಾನರ ನಾಯಕ ಅಲ್ಲ, ಅವರು ಸಮಸ್ತ ಸಹೃದಯರ ನಮ್ಮಂಥ ಎಲ್ಲ ವಿಚಾರವಂತರ ಒಬ್ಬರ ನಾಯಕ ಅವರು. ಆದ್ದರಿಂದಲೇ ಅವರಿಗೆ ಎಲ್ಲರೂ ಇವತ್ತು ಮನ್ನಣೆ ಕೊಡ್ತಾ ಇದ್ದಾರೆ. ಮನ್ನಣೆ ಕೊಟ್ಟುಕೊಂಡು ಇವತ್ತು ಇಂಥ ಉತ್ಕೃಷ್ಟವಂತ ಇದಕ್ಕೆ ಹೋಗಿದ್ದಾರೆ. ಭಾಳ ಮಾತುಗಳು ಅವರದು ಅಷ್ಟೇ, ಅವರು ಏನು ಮಾತಾಡ್ತಾರೆ ಅದನ್ನು ಅವರ ಜೀವನದಲ್ಲಿ ಮಾಡಿ ತೋರಿಸ್ತಾರೆ. ಇದೆಲ್ಲವನ್ನು ನಾವು ಪ್ರತಿಯೊಬ್ಬರೂ ಮಾಡಬೇಕಾದ್ದು ನಮ್ಮ ಕರ್ತವ್ಯ ಅಂತ ಹೇಳಿಕೊಂಡು ಮಗದೊಮ್ಮೆ ನಾನು ಹೆಚ್ಚು ದೀರ್ಘವಾಗಿ ಮಾತನಾಡದೆ ಇವತ್ತು ನನ್ನ ಪ್ರಿಯವಾದಂಥ TK ಉಮರ್ರಲ್ಲಿ ನನ್ನ ವಿನಂತಿಷ್ಟೇ, ತಾವು ಭಾಳಷ್ಟು ಪ್ರಾಕ್ಟಿಕಲ್ ವ್ಯಕ್ತಿ. ನೀವು ಅಂದಿನಿಂದ ಇವತ್ತಿನವರೆಗೆ ಏನು ಮಾಡ್ತಾ ಇದ್ದೀರಿ ಎಂಬುದು ಗೊತ್ತು. ಇದೇ BA ಮೊಯ್ದೀನ್ರವರು
ನಮ್ಮ ಒಟ್ಟಿಗೆ ಅವರ ಆರೋಗ್ಯದ ಸಮಸ್ಯೆಗಳು ಆ ಸಮಯದಲ್ಲಿ ಇರುವಾಗಲೂ ಕೂಡ ನಮ್ಮಲ್ಲಿ ಇರುವಾಗ ಅವರು ಎಷ್ಟೋ ಬಾರಿ ಈ ಅಸೋಸಿಯೇಷನ್ ಬಗ್ಗೆ ಆಗಾಗ ಮಾತಾಡೋದನ್ನೆಲ್ಲ ನಾನು ಕೇಳಿಕೊಂಡಿದ್ದೇನೆ. ಇವತ್ತು ನಮ್ಮ ಮೂಸಬರವರು ಭಾರಿ ಒಳ್ಳೆಯ ಕೆಲಸವನ್ನು ಇವತ್ತು ನಮ್ಮ ದಕ್ಷಿಣ ಜಿಲ್ಲೆಯಲ್ಲಿ ಮಾಡೋದನ್ನು ನಾನು ನೋಡಿದ್ದೇನೆ. ನಾನು ಇವತ್ತಿಗೂ ಹೇಳ್ತೇನೆ, ನಾನು ಹೇಳಿದ ಮಾತಿಗೆ ಬದ್ಧ. ನಿಮ್ಮ 10ನೇ ತರಗತಿಯಲ್ಲಿ ಕಲಿಯುವಂಥ ಮಕ್ಕಳ ಒಮ್ಮೆ ಸಮಾವೇಶವನ್ನು ಆದಷ್ಟು ಶೀಘ್ರವಾಗಿ ಇನ್ನೊಂದು 15 ದಿವಸದ ಒಳಗೆ ನೀವು ನಮ್ಮ ಕ್ಯಾಂಪಸ್ನಲ್ಲಿ ಮಾಡಬೇಕು. ಮಾಡಿಕೊಂಡು ಅಲ್ಲಿ ಇವ್ಯಾಲ್ಯೂಯೇಟ್ ಮಾಡಿ ಅಂಥ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡುವಾಗ ಆಗಬೇಕು. ಮತ್ತೊಂದು ನನಗೆ ಆಸೆ ಇದೆ, UT ಖಾದರ್ ಅವರು ಇದಕ್ಕೆ ನಿಲ್ಲಬೇಕು. ನಾನು ನೀವು ಅಣ್ಣ ತಮ್ಮಂದರಾಗಿ ಇದಕ್ಕೆ ನಿಲ್ಲುವ. ನಿಮ್ಮ ಇವತ್ತು 1997ರಲ್ಲಿ ಜಾಗತಿಕವಾದಂಥ ಒಂದು ಸಮ್ಮೇಳನ ನೀವು ಬ್ಯಾರಿ ಸಮ್ಮೇಳನ ಮಾಡಿದ್ದೀರಿ. ಆಮೇಲೆ ಇವತ್ತು 28 ವರ್ಷವಾಯಿತು. ಇವತ್ತವರೆಗೆ ಜಾಗತಿಕ ಬ್ಯಾರಿ ಸಮ್ಮೇಳನ ಆಗಲಿಲ್ಲ. ಆದರೆ ಇವತ್ತು 2008ರವರೆಗೆ 3 ಬಾರಿ ಅದು ಮಂಗಳೂರು ಇರ್ಬೋದು, ಬಂಟ್ವಾಳ ಇರ್ಬೋದು, ಉಡುಪಿ ಇರ್ಬೋದು, ಚಿಕ್ಕಮಗಳೂರಿನಲ್ಲಿ 2008ರಲ್ಲಿ ಬ್ಯಾರಿ ಭಾಷಾ ಸಾಹಿತ್ಯ ಸಮ್ಮೇಳನ ಆದದ್ದು. ಅದು ನಿಂತೋಗಿದೆ. ನೀವು ಎಂದಾದರೂ ಸಾಹಿತ್ಯ ಸಮ್ಮೇಳನ ಮಾಡೋದಾದರೆ ಅಥವಾ ನೀವು ಜಾಗತಿಕ ಮಟ್ಟದ ಬ್ಯಾರಿ ಸಮ್ಮೇಳನ ಮಾಡೋದಾದರೂ ನನ್ನ ಆಳ್ವಾಸ್ ಕ್ಯಾಂಪಸ್ ಎಂಬುದು ನಿಮಗೆ ಯಾವತ್ತೂ ಇದೆ. ಅಲ್ಲಿ ಈಗ ನಮ್ಮ ಕರ್ನಾಟಕದಲ್ಲಿ ಒಂದು ಸಮಾವೇಶ ಮಾಡಲಿಕ್ಕೆ ಒಳ್ಳೆಯ ಒಂದು ಸ್ಥಳ ಇರುವುದು ಯಾವುದು ಕೇಳಿದರೆ ನಮ್ಮ ಆಳ್ವಾಸ್ ಸಂಸ್ಥೆ. ನಾನು ಯಾವತ್ತೂ ನಿಮ್ಮೊಟ್ಟಿಗೆ ಇದಕ್ಕೂ ನಾನು ತಯಾರಿದ್ದೇನೆ ಎಂಬ ಮಾತನ್ನು ಇಲ್ಲಿ ಹೇಳಿಕೊಂಡು ನನಗೆ ಈ ಅವಕಾಶ ಕೊಟ್ಟಕ್ಕಾಗಿ ನಿಮಗೆ ಹೃತ್ಪೂರ್ವಕವಾಗಿ ವಂದಿಸಿ, ನಮ್ಮ ಪ್ರೀತಿ ವಿಶ್ವಾಸ ನಂಬುಗೆ ಸದಾ ಯಾವತ್ತೂ ನಮ್ಮ ಜೀವಮಾನದಲ್ಲಿ ಪರ್ಯಂತ ಇರಲಿ. ನಾವು ಎಂದೂ ಸಾಮರಸ್ಯ ಬದುಕಿಗೆ ಅತಿ ಹೆಚ್ಚು ಒತ್ತನ್ನು ಕೊಡುವ. ಲೋಕದಲ್ಲಿ ಬೇಕಾದಷ್ಟು ಸಂಶಯಗಳು, ಬೇಕಾದಷ್ಟು ಅಂತರ ಕಂದಕಗಳು ಆದರೂ ಕೂಡ ನಾವು ಎಂದು ಅದಕ್ಕೆ ಕೈ ಹಾಕದೆ ನಮ್ಮ ಜೀವನದಲ್ಲಿ ನಾವು ಪ್ರೀತಿ ಬದುಕಿಂದ ಬದುಕುವ ಅಂತ ಹೇಳಿಕೊಂಡು ನಿಮಗೆಲ್ಲರಿಗೂ ಕೈ ಮುಗಿದು ನನ್ನ ಮಾತು ಮುಗಿಸ್ತಾ ಇದ್ದೇನೆ.